ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ತೆಂಗಿನಕಾಯಿನ ಮತ್ತು ಹುಣಸೆಹಣ್ಣು, ಈರುಳ್ಳಿ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡಿ ಇವಾಗ ಇದಕ್ಕೆ ಪೊಟೆಟೊ ಮತ್ತು ಬದನೆಕಾಯಿನ ಬೇಗ ಹಾಕ್ತೀನಿ. ಈಗ ಬದನೆಕಾಯಿ ಹಾಕಾಯ್ತು, ಇವಾಗ ಪೊಟೆಟೊ ಹಾಕ್ಬೇಕು. ನಾನು ಯೂಸ್ ಮಾಡೋದು ರೆಡ್ ಪೊಟೆಟೊ, ಸೊ ರೆಡ್ ಪೊಟೆಟೊ ಹಾಕ್ತೀನಿ. ಇವಾಗ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಯಾವಾಗಲೂ ತರಕಾರಿ ಬೇಯೋತ್ತಿಗೆ ಉಪ್ಪು ಹಾಕಬೇಕು, ಅದ್ರೊಳಗಡೆ ಎಲ್ಲ ಹೋಗೋದಿಲ್ಲ ಅಂದರೆ ಹೋಗಲ್ಲ, ಚಪ್ಪೆ ಚಪ್ಪೆ ಇರುತ್ತೆ. ಒಂದು ಸ್ವಲ್ಪ ಅರಿಶಿನ ಎಲ್ಲದಕ್ಕೂ ಹಾಕ್ತೀನಿ, ಯಾಕಂದರೆ ಅದು ಹೆಲ್ತಿಗೆ ಒಳ್ಳೆಯದು ಅಂಥೇಳಿ. ಒಂದೆರಡು ಕರ್ಬೇವಿನ ಸೊಪ್ಪು, ಇನ್ನೂ ಒಂದು ಟೊಮೆಟೊ ಹಾಕ್ತೀನಿ. ಈಗ ಒಂದು ಟೊಮೆಟೊ ಹಾಕಿದ್ದೀನಿ. ಈ ಥರ ಕರ್ಬೇವಿನ ಸೊಪ್ಪಿಂದು ದಂಟು ಹಾಕಿರ್ತೀನಿ, ಆಮೇಲೆ ತೆಗೆದುಬಿಡ್ತೀನಿ, ಅದ್ರ ವಾಸನೆ ಎಲ್ಲ ಅದಕ್ಕೆ ಬಿಟ್ಕೊಳ್ಳಿ ಅಂತ. ಒಂದೆರಡು ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ತೀನಿ. ಇದು ಇವಾಗ ಚೆನ್ನಾಗಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೇಯೋವರೆಗೂ ಬೇಯಿಸ್ಬೇಕು. ಆಮೇಲೆ ಮಸಾಲ ಹಾಕಿ ಕುದಿಸ್ಬಿಟ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಗ್ರೈಂಡಿಂಗಿಗೆ ಹಾಕಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಈಗ. ಆಮೇಲೆ ಸಾಂಬಾರು ಪುಡಿ, ಆಮೇಲೆ ಇದು ಏನಾದರೂ ಒಗ್ಗರಣೆ ಕೊಡಬೇಕು. ಇವಾಗ ಇದು ಪೊಟೆಟೊ ಇದು ಆಗಿದೆ. ಇದನ್ನು ಮತ್ತೆ ಇನ್ನೊಂದನ್ನು ತೆಗೆದ್ಬಿಟ್ಟು ಬಿಸಾಕ್ತೀನಿ. ಇವಾಗ ಇದಕ್ಕೆ ಮಸಾಲ ಹಾಕ್ತೀನಿ, ಆಮೇಲೆ ಸಾಂಬಾರು ಪುಡಿ ಹಾಕ್ತೀನಿ, ಆಮೇಲೆ ಒಗ್ಗರಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೊಂದು ಅರ್ಧ ಸ್ಪೂನ್ ಹಾಕ್ತೀನಿ. ಮಸಾಲ ಪುಡಿ ಹಾಕಿದ್ದೀನಿ ಸಾಂಬಾರ್ದು. ಇವಾಗ ಮಸಾಲ ಗ್ರೈಂಡ್ ಮಾಡಿದ್ದೀನಲ್ಲ ಅದು ಹಾಕಬೇಕು. ಇವಾಗ ಕುದಿಬೇಕಷ್ಟೇ. ಒಗ್ಗರಣೆನೂ ಹಾಕಾಯಿತು. ಕುದಿಬೇದ್ಮೇಲೆ ಅನ್ನದ ಜೊತೆಲಿ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಕೊತ್ತಂಬರಿ ಸೊಪ್ಪು ಹಾಕಾಯಿತು. ಇವಾಗ ಕುದೀತಾನು ಇದೆ. ಕುದ್ದಾಯಿದ್ಮೇಲೆ ಆಫ್ ಮಾಡ್ತಾಯಿದ್ದೀನಿ. ಆಮೇಲೆ ರೈಸ್ ಜೊತೆಲಿ ತಿನ್ನೋದು. ನೀವು ಮಾಡ್ಕೊತೀನಿ, ಎಂಜಾಯ್ ಮಾಡಿ.